ಹಲೋ ಲೋ ಏನೋ ಹೇಳ್ತಿದ್ಯಾ ಮಚ್ಚ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಲು. ಅಕ್ಕನ್ ಹೊಸಡಿಕೆ ಮಾತಾಡೋದೇ ಹಿಂಗೆ ಗೊತ್ತಾನೆ ಗೋಳಿ ಮಗ್ನೆ. ಗೈಸ್, ಹೈವೇಲಿ ಹೋಗ್ಬೇಕಾದ್ರೆ ನಿಮ್ ಕಾರ್ದು ಸಡನ್ ಆಗಿ ಬ್ರೇಕ್ ಫೇಲ್ ಆಗ್ಬಿಟ್ರೆ ಏನ್ ಮಾಡ್ಬೇಕು ಬನ್ನಿ, ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಎಷ್ಟು ನಿಮ್ ಹತ್ರ ಒಂದ್ ಕಾರ್ ಇರ್ಬೇಕು, ಕಾರ್ ತಗೊಂಬನ್ನಿ, ಆಮೇಲೆ ಹೇಳ್ಕೊಡ್ತೀನಿ. ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಏನಾದ್ರೂ 4-5 ಸಬ್ಜೆಕ್ಟ್ ಬ್ಯಾಕ್ ಉಳಿದ್ರೆ ಈ ಸಲ ಸ್ಯೂಸ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ನನ್ ಡೈಲಾಗ್ ಜ್ಞಾಪಕ ಮಾಡ್ಕೋ, ಮಗನೇ ಸತ್ತೋದ್ರೆ ಮತ್ತೆ ಹುಟ್ಟುತ್ತೀಯಾ LKG ಅಂತ ಆಗ್ತಾರೆ ಹೇಳ್ತೀನಿ. ಓಹೋ, ನಿಂಗ ಆತರ ಲವ್ ಮಾಡ್ಬೇಕಾ? ಅದು ಲವ್ ಅಲ್ಲ, ಟಿಟಿ. ಟಿಟಿನಾ? ಹಾಗಂದ್ರೆ ಸುಮ್ನೆ ಚಿನ್ಬಿಡು ಅಂತ. ಚಂದವೋ ಚಂದಮಾಮ ಈ ಸ್ನೇಹಕ್ಕೆ ಸಾಕ್ಷಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಬಾಷಾ ಫಿಲಂ ಅಲ್ಲಿ ರಜನಿ ಸರ್ಗೆ ಬಾಷಾ ಬಾಯ್ ಅಂತ ಕರಿತಿದ್ರು. KGF ಅಲ್ಲಿ ಯಶ್ ಅವ್ರಿಗೆ ರಾಕಿ ಬಾಯ್ ಅಂತ ಕರಿತಿದ್ರಲ್ವಾ, ಅದೇ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಅವ್ರಿಗೆ ಯಾವ ಬಾಯ್ ಅಂತ ಕರಿಬಹುದು? ಬಾಷಾ ಫಿಲಂ ನೋಡಿ ಹೆಂಗ್ ಕೊಡ್ತಾರ ಬಸ್ಗಳಿದಾವಲ್ಲ, ಅವೇನ್ ಕಾಂಜಿ ಪಿಂಜಿ ಅಲ್ಲ, ಇಂಪೋರ್ಟೆಡ್. ಇಂಡಿಯಾದಲ್ಲೇ ನಂಬರ್ 1 ಸಾರಿಗೆ ಸಂಸ್ಥೆಯಾಗಿದೆ ನಮ್ಮ KSRTC. ಮಹಾರಾಷ್ಟ್ರ ಸಾರಿಗೆ ಸಂಸ್ಥೆ ಏನಂತಂದ್ರೆ ಅವುಗಳಿಗೆ ಕಪ್ಪು ಮಸಿ ಬಳಿಯೋದೇ ಬೇಡ, ಅವುಗಳನ್ನ ವಿಕೃತಿ ಮಾಡೋದೇ ಬೇಡ. ಆಲ್ರೆಡಿ ಅವು ವಿಕೃತಿ ಆಗಿ ಹೋಗ್ಬಿಟ್ಟಿದೆ. ನೀವು ನೋಡಿರಬಹುದು ಒಂದೊಂದ್ಸರ್ತಿ ಸೋಷಿಯಲ್ ಮೀಡಿಯಾದ ಒಂದ್ಸರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಮಹಾರಾಷ್ಟ್ರ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಗಳಂತ ಹೊಡಿರಿ, ಎಷ್ಟು ಗುಜರಿ ಆಗಿದಾವ ಅಂತಂದ್ರೆ, ನಿಮ್ದೇನ್ ಇವೆಲ್ಲ ಇದಾವಲ್ಲ, ಇವೆಲ್ಲ ಗುಜರಿ ಬಸ್ಗಳು, ಇವೆಲ್ಲ ಗುಜರಿ ಬಸ್ಗಳು. ಸಾರಿಗೆ ಸಂಸ್ಥೆಗೆ ಬಸ್ಗಳಿಗೋಸ್ಕರ ಮರಾಠಿಗಳು. ಸರ್ ಹೇಳಿ, ಯಾವಾಗ ಮಾಡ್ತೀರಾ ಪ್ರಮೋಷನ್? ನಿನ್ ಯಾಕೆ ಪ್ರಮೋಷನ್ ಮಾಡುವ ಸರ್? ನೀವು ನಂಗೆ ಮೆಸೇಜ್ ಮಾಡಿದ್ರಲ್ಲ, ನಾಳೆ ಆಫೀಸಿಗೆ ಬೇಗ ಬಂದ್ಬಿಡು, ಪ್ರಮೋಷನ್ ಇರುತ್ತೆ ಅಂತ. ಪರಮೇಶ್ ಇರ್ತಾರೆ, CEO. ನೀನ್ ಟೈಮ್ ಕರೆಕ್ಟ್ ಆಫೀಸ್ ಬರಕ್ ಹೇಳ್ತಾ ಇದ್ರು, ಮೆಸೇಜ್ ಓದಕ್ ಬರಲ್ಲ. ಓಡಲ್ಲ, ನೀನ್ 10th ಪಾಸ್ ಆಗಿದ್ಯಾ ಇಲ್ವಾ ನೀನು? ನಿನ್ ಕೈಲಿ ಬೈಸ್ಕೊಳಕ್ ನಾನು ರಾತ್ರಿ ಎಲ್ಲ ಎದ್ ಕೆಲಸ ಮಾಡಿಲ್ಲ ಇಲ್ಲಿ. ರಾತ್ರಿ ಎಲ್ಲ ಎದ್ ಯಾವಾಗ ಮಾಡಿದ್ದು ಕೆಲಸ ನೀನು? ಅದೇ ಸರ್, ರಾತ್ರಿ ಎಲ್ಲ ಎದ್ದಿ ಕೆಲಸ ಮಾಡಿಲ್ಲ ಇಲ್ಲಿ ಅಂತ ಹೇಳಿದ್ ನಾನು. ನಿಮ್ಗೆ ಕಿವಿ ಸ್ವಲ್ಪ ಕ್ಯೂಡ್ ಅನ್ಸುತ್ತೆ. ಶಟ್ ಅಪ್ ಯು ಇಡಿಯಟ್. ಒಂದು ಕೆಲಸ ನೆಟ್ಟಿಗೆ ಮಾಡಲ್ಲ ನೀನು. ಕ್ಲೈಂಟ್ಸ್ ಎಲ್ಲ ಬಂದು ಕಂಪ್ಲೇಂಟ್ ಮಾಡ್ತಾವ್ರ ನಿನ್ ಮೇಲೆ. ಏನಂತ ಕಂಪ್ಲೇಂಟ್ ಮಾಡ್ತಾವ್ರೆ? ಕರೆಕ್ಟ್ ಆಗಿ ಪ್ರಾಜೆಕ್ಟ್ ಕೊಡಲ್ಲ, ಬಾಯ್ ಬಂದಾಗ ಮಾತಾಡ್ತೀಯ ಕ್ಲೈಂಟ್ ಗಳ ಹತ್ರ. ನಾನೇನ್ ಮಾತಾಡ್ತೆ? ಕ್ಲೈಂಟ್ ಮೊನ್ನೆ ಗೂಬೆ ನನ್ ಮಗ ಅಂದಂತೆ. ಅದು ನಾನು ಅಂದಿಲ್ಲ ಸರ್, ನಾನ್ ಕೇಳಿದವ್ನ ಗೂಬೆ ನನ್ ಮಗನೇನೋ ನೀನು ಅಂತ. ಅವ್ನು ಇಲ್ಲ ಅನ್ಬೇಕಾಯ್ತು, ಅವ್ನು ಸುಮ್ನೆ ನನ್ನೇ ಗುರಾಯಿಸ್ತವನೆ ಬೇವರ್ಸಿ ತರ. ಗೂಬೆ ನನ್ ಮಗ ತಾನೆ ಅವನು. ನಿನ್ನಂತವ್ನಿದ್ರೆ ಆಫೀಸ್ ಉದ್ದಾರ. ನಂಗ್ ಬರೋ ಕೋಪಕ್ಕೆ ಇವಾಗ ನಿನ್ ಕೆಲ್ಸದಿಂದ ಓಡಿಸ್ಬಿಡ್ಲಾ ಅನ್ಸ್ತದೆ. ನಿಮ್ಮ ಅಪ್ಪ ಬಂದ್ರೆ ಓಡ್ಸಕ್ ಆಗಲ್ಲ ನನ್ನ, ಯಾಕಂದ್ರೆ ನಿಮ್ಮ ಅಪ್ಪ ಈ ಆಫೀಸ್ಗೆ HR ಅಲ್ವಲ್ಲ ಸರ್, ನೀವ್ HR, ನೀವ್ ಬೇಕಾದ್ರೆ ಓಡಿಸ್ಬೋದು ನನ್ನ. ಅಪ್ಪ ದೇವ್ರೆ, ಎಂತ ಗೋಳಿ ಮಗನ್ ಹೈರ್ ಮಾಡ್ಕೊಂಡ್ಬಿಟ್ನಪ್ಪ. ಮೆಸೇಜ್ ಓದಕ್ ಬರಲ್ಲ, ನೆಟ್ ಮಾತಾಡಕ್ ಬರಲ್ಲ, ಕೆಲ್ಸ ಅವ್ರು ಕ್ಲೀನ್ ಆಗಿ ಮಾಡಲಿ. ಏನು ಓಕೆ ಬಾಸ್, ಓಕೆ ಅಂದೆ. ಇಲ್ಲ ನೋಡಿ, ಗೋಳಿನ ಬೇಕು ಓಡ್ಸಕ್ ಇಟ್ಕೊಂಡಿದ್ರೆ ಅರ್ಜುನ ಕೂತ್ಕೊಂಡ್ ಮಾತಾಡ್ತೈತೆ. ಓಯ್ ಪವ್ಯ, ಓ ಪವ್ಯ ಮಚ್ಚ ನೋಡಿ, ನಿಮ್ಮ ಓಯ್ ಕಥ ನನ್ ಮಗನೇ ಇದೊಂದು ಏನಲ್ಲ ಬೆಕ್ಕಲ್ ಜೊತೆ ಕೂತ್ಕೊಂಡು ಏನೋ ಮಾತಾಡ್ತಿದ್ಯಾ? ನೀನು ಸಾಕಿರೋದು ಅವ್ನ ಓಡ್ಸಾಕೆ. ಬೋಸುಡಿಗೆ ಮಚ್ಚ ಊಟ ಗಿಟ ಹಾಕಿಲ್ಲ ಏನ್ ಮಾಡ್ತೀಯ? ಆಮೇಲೆ ನಮ್ಮ ಮನೇಲಿ ಆ ಬೇವರ್ಸಿಗೆ ಊಟ ಸಿಗಲ್ಲ, ನಂಗೇನ್ ಆಗ್ತಾನ ಅವನು. ಇವತ್ ಸಾಯಂಕಾಲ ನೀನು ಗಲ್ಲಿಗೆ ಏರಿಸ್ತವ್ರೆ. ಇವತ್ತೇ ನಿನ್ ಕೊನೆ ದಿನ, ನಿನ್ ಕೊನೆ ಆಸೆ ಏನಾ ರೈತ? ಸರ್, ನನ್ ಬದಲು ನೀವು ಗಲ್ಲಿಗೆ ಏರ್ಬಿಡ್ತೀರಾ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಬಲೆ 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 ಎಲೆ ಎಲೆ ಬಲೆ ಬಲೆ ಬಲೆ.
పులంగన్ పక్కన బ్రో. సరే సరే. వచ్చేసాన్రా పుల్లడా. గులాబ్ జాములు కలగలాడిపోయాయిరా. ಗಡ್ಡಲ ದಾಟಿ ಬಂದ ಎದುರೇ ಏರಿ ಬಂದ ನಿನ್ನ ಹೃದಯದ ದೂರ. ನನ್ನ ಮಕ್ಕಳು ಒಂದೊಂದಲ್ಲ. Asquerosos, asquerosito. No miras, ya, no miras, asqueroso. ಅಲ್ಲ ಮಚ್ಚಿ, ಇವೊಂದು ಆಟ ಆಡೋಣ? ಹಾ ಸರಿ, ಏನಾಟ ಹೇಳು? ಈ ಆಟದಲ್ಲಿ ನನ್ನ ಹೆಸರು ನಾನು ಅಂತ, ನಿನ್ನ ಹೆಸರು ನೀನು ಅಂತ. ಹಾ ಸರಿ, ಮುಂದೆ ಈಗ ಪ್ರಶ್ನೆಗಳು ಕೇಳ್ತಾ ಹೋಗ್ತೀನಿ, ಉತ್ತರ ಹೇಳ್ತಾ ಹೋಗ್ಬೇಕು. ಹಾ ಸರಿ. ತುಂಬಾ ಒಳ್ಳೆಯವ್ರು ಯಾರು? ನೀನು. ಕಾಂಡ ಯಾರು? ನಾನು. ಲೌಡ ಯಾರು? ನಾನು. ಚ್ಯುತಿ ಯಾರು? ನಾನು. ಕರೆಕ್ಟು, ಎಲ್ಲ ನೀನೆ. ನನ್ನ ಮಕ್ಕಳು ಒಂದೊಂದಲ್ಲ. ನಾನು ಬೇರೆ ಯಾವ್ದು ಲೌಡ್ ಎಕ್ಕೆ ಬಂದ್ಬಿಡ್ತಾರ ಎಲ್ಲ ಸೊನ್ನೆ.